ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಕಥೆಯಲ್ಲಿ ರಕ್ಷಿತಾ ಎಂಬ ಸುಂದರವಾದ ಹುಡುಗಿ ಕಾಲೇಜು ಮುಗಿದ ಬಳಿಕ ತನ್ನ ಮನೆಗೆ ನೆರವಾಗಬೇಕೆಂದು ನಿರ್ಧಾರ ಮಾಡಿ ಕೆಲಸಕ್ಕೆ ಸೇರಲು ನಿರ್ಧಾರ ಮಾಡುತ್ತಾಳೆ. ಹೀಗಾಗಿ ಎಲ್ಲ ಕಡೆಗೆ ಕೆಲಸ ಕೇಳುತ್ತಾಳೆ. ಒಂದು ಕಂಪನಿಯವರು ಸಂದರ್ಶನಕ್ಕೆ ಕರೆಯುತ್ತಾರೆ. ಆ ಕಂಪನಿಯ ಮಾಲೀಕನ ಹೆಸರು ವಾಸು. ಆತ ರಕ್ಷಿತಾಳನ್ನು ನೋಡಿ ಸಂದರ್ಶನದಲ್ಲಿ ಬೇಕಂತಲೇ ಪ್ರಶ್ನೆಗಳನ್ನು ಕೇಳುತ್ತಾನೆ. ಆದ್ರೆ ರಕ್ಷಿತಾ ಮಾತ್ರ ಒಂದು ಪ್ರಶ್ನೆಯನ್ನು ಬಿಡದೆ ಎಲ್ಲದಕ್ಕೂ ಉತ್ತರ ಹೇಳುತ್ತಾಳೆ. ಇದರಿಂದ ಇಂಪ್ರೆಸ್ ಆದ ಕಂಪನಿ ಮಾಲೀಕ ತನ್ನ ವೈಯಕ್ತಿಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಳ್ಳುತ್ತಾನೆ. ವಾಸು ಸಂಜೆ ಮನೆಗೆ ಹೋದಾಗ ರಕ್ಷಿತಾಳನ್ನು ಸೀರೆಯಲ್ಲಿ ನೋಡಿ ಅವಳನ್ನೇ ನೆನಪು ಮಾಡಿಕೊಳ್ಳುತ್ತಾನೆ. ಎಷ್ಟು ಜಾಣೆ ಅಂತೆಲ್ಲ ಗುಣಗಾನ ಮಾಡುತ್ತಾನೆ. ಮರುದಿನ ವಾಸು ಆಫೀಸ್ಗೆ ಹೋಗುವಷ್ಟರಲ್ಲಿ ರಕ್ಷಿತಾ ಆಫೀಸ್ನಲ್ಲಿ ಬಂದು ಕುಂತಿರುತ್ತಾಳೆ. ವಾಸುವಿಗೆ ಗುಡ್ ಮಾರ್ನಿಂಗ್ ಹೇಳುತ್ತಾಳೆ. ವಾಸು ನಸುನಕ್ಕು ಆಫೀಸ್ ಒಳಗಡೆ ಹೋಗುತ್ತಾನೆ. ವಾಸು ಸಮಯ ಪಾಲನೆ ಮಾಡುತ್ತಾ ಇರುತ್ತಾನೆ. ಅವನ ಶಿಸ್ತು ನೋಡಿ ರಕ್ಷಿತಾ ಮೆಚ್ಚಿಕೊಳ್ಳುತ್ತಾಳೆ. ನಂತರ ತನ್ನ ಕೆಲಸ ಆರಂಭ ಮಾಡುತ್ತಾಳೆ. ವಾಸು ಶ್ರಮವಹಿಸಿ ಕಂಪನಿ ಕಟ್ಟಿದ್ದ, ಹೀಗಾಗಿ ಶ್ರದ್ಧೆಯಿಂದ ಕಂಪನಿ ಕೆಲಸ ಮಾಡುತ್ತಾ ಇದ್ದ. ಅದನ್ನು ನೋಡಿ ರಕ್ಷಿತಾ ಕೂಡ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾಳೆ. ಪೂರ್ಣವಿರಾಮ. ಹೀಗೆ ದಿನಗಳು ಕಳೆಯುತ್ತವೆ. ಒಂದು ದಿನ ಕಂಪನಿ ಬೆಳವಣಿಗೆ ಬಗ್ಗೆ ವಾಸು ಮತ್ತೆ ರಕ್ಷಿತಾ ಆಫೀಸ್ನಲ್ಲಿ ಹೊಸ ಯೋಜನೆ ರೂಪಿಸುತ್ತಾ ಇರುತ್ತಾರೆ. ಈ ವೇಳೆ ವಾಸು ಕಾಫಿ ಕುಡಿಯುತ್ತಾ ಇರುವಾಗ ಕೈಜಾರಿ ತನ್ನ ಪ್ಯಾಂಟ್ ಮೇಲೆ ಕಾಫಿ ಚೆಲ್ಲಿಕೊಳ್ಳುತ್ತಾನೆ. ಆಗ ರಕ್ಷಿತಾ ವಾಸುವಿಗೆ ಸಹಾಯ ಮಾಡಲು ಹೋಗುತ್ತಾಳೆ. ವಾಸು ಅವಳನ್ನು ನೋಡಿ ತನ್ನನ್ನು ತಾನು ಕಳೆದುಕೊಂಡು ಹಾಗೆ ಸುಮ್ಮನೆ ನಿಂತು ಬಿಡುತ್ತಾನೆ. ಆಮೇಲೆ ಸಡನ್ ಆಗಿ ವಾಸು ಇವತ್ತು ಕೆಲಸ ಮಾಡಲು ಮನಸ್ಸು ಇಲ್ಲ. ಹೀಗಾಗಿ ನಾಳೆಗೆ ಯೋಜನೆ ರೂಪಿಸೋಣ ಅಂತ ರಕ್ಷಿತಾಗೆ ಹೇಳುತ್ತಾನೆ. ಆಗ ರಕ್ಷಿತಾ, ಹಾಗೇನಿಲ್ಲ ಸರ್, ನೀವು ಏಕಾಗ್ರತೆಯಲ್ಲಿ ಇದ್ದೀರಿ, ಆದ್ರೆ ಬಿಡುವಿಲ್ಲದ ಕೆಲಸದಲ್ಲಿ ರೆಸ್ಟ್ ಮಾಡದ ಕಾರಣಕ್ಕೆ ಹೀಗೆ ಆಗುತ್ತಾ ಇದೆ. ನೀವು ಆರೋಗ್ಯದ ಕಡೆಗೆ ಗಮನ ಕೊಡಿ ಅಂತ ಹೇಳುತ್ತಾಳೆ. ಇದನ್ನು ಕೇಳಿ ವಾಸುವಿಗೆ ರಕ್ಷಿತಾ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಹೀಗೆ ದಿನಗಳು ಕಳೆದಂತೆ ವಾಸು ರಕ್ಷಿತಾ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಒಂದು ದಿನ ಸಭೆಯಲ್ಲಿ ವಾಸು ದೊಡ್ಡ ಉದ್ಯಮಿಗಳೊಂದಿಗೆ ಮಾತನಾಡುವುದು, ಅವರೊಂದಿಗಿನ ಒಡನಾಟ ನೋಡಿ ವಾಸು ತುಂಬಾ ದೊಡ್ಡ ವ್ಯಕ್ತಿ, ಅವರಿಗೆ ಒಳ್ಳೆಯ ಹೆಸರು ಇದೆ ಅಂತ ವಾಸುವಿನ ಮೇಲೆ ಮತ್ತಷ್ಟು ಗೌರವವನ್ನು ಹೆಚ್ಚಿಸಿಕೊಳ್ಳುತ್ತಾಳೆ. ಆ ಬಳಿಕ ವಾಸು ಒಂದು ದಿನ ಏಕಾಏಕಿ ರಕ್ಷಿತಾಗೆ ಪ್ರೀತಿಯ ಸಂದೇಶ ಕಳಿಸುತ್ತಾನೆ. ಅದರಲ್ಲಿ ಮದುವೆಯ ಪ್ರಸ್ತಾಪ ಮಾಡುತ್ತಾನೆ. ಆದ್ರೆ ರಕ್ಷಿತಾ ಮೊದಲು ಒಪ್ಪುವುದಿಲ್ಲ. ಆಮೇಲೆ ಒಪ್ಪಿ ಕಲ್ಯಾಣ ಮಾಡಿಕೊಳ್ಳುತ್ತಾಳೆ. ಆದ್ರೆ ಈ ಕಲ್ಯಾಣ ಸಮಾಜಕ್ಕೆ ಗೊತ್ತು ಆಗೋದಿಲ್ಲ. ಯಾಕೆಂದರೆ ವಾಸು ಈ ವಿಷಯವನ್ನು ಸಮಾಜಕ್ಕೆ ಹೇಳಿದ್ರೆ ತನ್ನ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ ಅಂತ ಗುಟ್ಟಾಗಿ ಇಡಲು ರಕ್ಷಿತಾಗೆ ಹೇಳುತ್ತಾನೆ. ವಾಸು ಮತ್ತೆ ರಕ್ಷಿತಾ ಉತ್ತಮ ಜೀವನ ಮಾಡುತ್ತಾರೆ. ಯಾಕೆಂದರೆ ಅವರು ಇದೀಗ ಗಂಡ ಹೆಂಡತಿಯಾಗಿದ್ದರು. ಅವರ ನಡುವೆ ಯಾವುದೇ ಗುಟ್ಟುಗಳು ಇರಲಿಲ್ಲ. ಆದ್ರೆ ವಾಸು ಮಾತ್ರ ಕೆಲವು ಸಾರಿ ಸುಮ್ಮನೆ ಇರುತ್ತಿದ್ದ. ಈ ಮೌನ ರಕ್ಷಿತಾಳ ಅನುಮಾನಕ್ಕೆ ಕಾರಣವಾಗಿತ್ತು. ಮನೆಗೆ ತಡವಾಗಿ ಬರುವುದು, ಇದನ್ನು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಇರೋದು ನೋಡಿ ಸಂಶಯಕ್ಕೆ ಹುಟ್ಟಿತ್ತು. ಆ ಬಳಿಕ ರಕ್ಷಿತಾ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತೆ. ಅವತ್ತು ಕುಟುಂಬ ಸಮೇತವಾಗಿ ಹೊರಗಡೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಮನೆಯಲ್ಲಿ ರಕ್ಷಿತಾ ತನ್ನ ಮಗುವಿನೊಂದಿಗೆ ಕಾಯುತ್ತಾ ಇರುತ್ತಾರೆ. ಆದ್ರೆ ವಾಸು ಅವತ್ತು ಬೇಗ ಬರೋದಿಲ್ಲ. ಬಹಳಷ್ಟು ಸಮಯ ಆದ ಮೇಲೆ ವಾಸು ಬರುತ್ತಾನೆ. ಯಾಕೆ ಲೇಟ್ ಅಂತ ರಕ್ಷಿತಾ ಪ್ರಶ್ನೆ ಮಾಡುತ್ತಾಳೆ. ಆಗ ವಾಸು ಮಾತನಾಡದೆ ಸುಮ್ಮನೆ ಇರುತ್ತಾನೆ. ಆಮೇಲೆ ಏನೋ ಗುಟ್ಟಾಗಿ ಇಡುವಂತೆ ಮಾತಾಡುತ್ತಾನೆ. ಆದರೆ ಆ ದಿನ ಹೊರಗಡೆ ಹೋಗೋದು ಕ್ಯಾನ್ಸಲ್ ಮಾಡಿ ಮನೆಯಲ್ಲಿ ರಕ್ಷಿತಾ ಇರುತ್ತಾಳೆ. ನಂತರ ರಾತ್ರಿ ವಾಸುವಿನ ಫೋನ್ ನೋಡಲು ಹೋಗುತ್ತಾಳೆ. ಈ ವೇಳೆ ಫೋನ್ ಲಾಕ್ ತೆಗೆದು ನೋಡಿದಾಗ ವಾಸುವಿನ ಅಕ್ರಮ ಆಸ್ತಿ ನೋಡಿ ಬೆಚ್ಚಿ ಬೀಳುತ್ತಾಳೆ. ವಾಸು ಬೆಳೆದಿದ್ದು ಉತ್ತಮ ದಾರಿಯಿಂದ ಅಲ್ಲ ಎಂಬುದು ಗೊತ್ತಾಗಿ ಅವನ ಮೇಲಿನ ಗೌರವ ಕಳೆದುಕೊಳ್ಳುತ್ತಾಳೆ. ಆಮೇಲೆ ವಾಸುವಿಗೆ ಅಕ್ರಮ ಆಸ್ತಿ ಬಗ್ಗೆ ಪ್ರಶ್ನೆ ಮಾಡುತ್ತಾಳೆ. ಆಮೇಲೆ ಎಲ್ಲ ಕಥೆಯನ್ನು ರಕ್ಷಿತಾಗೆ ವಾಸು ಹೇಳುತ್ತಾನೆ. ಆದರೆ ರಕ್ಷಿತಾ ಮೇಲೆ ಇಟ್ಟಿದ್ದ ಪ್ರೀತಿ ಸತ್ಯ ತನ್ನ ನಂಬು ಅಂತ ಹೇಳುತ್ತಾನೆ. ಆಗ ರಕ್ಷಿತಾ ಬುದ್ಧಿವಾದ ಹೇಳುತ್ತಾಳೆ. ಆದ್ರೆ ವಾಸು ಮಾತ್ರ ಮಾತು ಕೇಳುವುದಿಲ್ಲ. ಮಾತಿಗೆ ಮಾತು ಬೆಳೆದು ಕುಟುಂಬದಲ್ಲಿ ಬಿರುಕು ಬರುತ್ತದೆ. ರಕ್ಷಿತಾ ತಾನು ನಿಯತ್ತಾಗಿ ದುಡಿದು ಸಾಧಿಸಿ ತೋರಿಸುತ್ತೇನೆ ಅಂತ ಮಗನನ್ನು ಕರೆದುಕೊಂಡು ಮನೆಯಿಂದ ಹೊರಗಡೆ ಹೋಗುತ್ತಾಳೆ. ಈ ವೇಳೆ ಮಗನನ್ನು ತನ್ನ ಬಳಿ ಬಿಟ್ಟು ಹೋಗಲು ವಾಸು ಹೇಳುತ್ತಾನೆ. ಆದ್ರೆ ಅವನ ಮಾತು ಕೇಳದೆ ರಕ್ಷಿತಾ ಮಗನೊಂದಿಗೆ ತನ್ನ ತವರು ಮನೆಗೆ ಹೋಗುತ್ತಾಳೆ. ಮಗ ಸೌರಭ ಬೆಳೆಯುತ್ತಾನೆ.
ಅವನಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ರಕ್ಷಿತಾ ಕೊಡಿಸುತ್ತಾಳೆ. ಈ ವೇಳೆ ಅವರ ಮನೆಯಲ್ಲಿ ತಂದೆ ತಾಯಿ ರಕ್ಷಿತಾಳಿಗೆ ಮತ್ತೊಂದು ಮದುವೆ ಮಾಡಲು ಯೋಚನೆ ಮಾಡುತ್ತಾರೆ. ರಕ್ಷಿತಾ ಮಾತ್ರ ಇದಕ್ಕೆ ಒಪ್ಪದೆ ಒಂಟಿಯಾಗಿ ಇರುತ್ತಾಳೆ. ಮಗನನ್ನು ಚೆನ್ನಾಗಿ ಓದಿಸುತ್ತಾಳೆ. ಮಗ ದೊಡ್ಡವನು ಆಗುತ್ತಾನೆ. ಆಗ ಮಗ ತನ್ನ ತಂದೆಯ ಬಗ್ಗೆ ಹೇಳುತ್ತಾನೆ. ಆ ವೇಳೆ ರಕ್ಷಿತಾಳಿಗೆ ಮಾತೇ ಬರುವುದಿಲ್ಲ. ಮುಂದೆ ಸೌರಭ ತನ್ನ ತಂದೆಯ ಬಗ್ಗೆ ತಿಳಿದು ತಂದೆಯನ್ನು ಭೇಟಿ ಮಾಡಲು ಹೋಗುತ್ತಾನೆ. ಆದ್ರೆ ವಾಸು ನೀ ನನ್ನ ಮಗ ಅಲ್ಲ ಅಂತ ಹೇಳಿ ಅವಮಾನ ಮಾಡಿ ಕಳಿಸುತ್ತಾನೆ. ಆ ದಿನದಿಂದ ಸೌರಭ ಛಲ ತೊಟ್ಟು ತನ್ನ ಸ್ವಂತ ಉದ್ಯಮ ಆರಂಭ ಮಾಡುತ್ತಾನೆ. ಕಷ್ಟಪಟ್ಟು ದುಡಿಯುತ್ತಾನೆ. ಕೆಲವು ವರ್ಷದಲ್ಲಿ ದೊಡ್ಡ ಉದ್ಯಮಿ ಆಗುತ್ತಾನೆ. ತನ್ನ ತಾಯಿಯನ್ನು ರಾಣಿಯ ಹಾಗೆ ಸಾಕುತ್ತಾನೆ. ಹೀಗೆ ಒಂದು ದಿನ ಒಂದು ಕಂಪನಿ ಸಭೆ ಇರುತ್ತೆ. ಅಲ್ಲಿಗೆ ಸೌರಭ ಹೋಗಿರುತ್ತಾನೆ. ಅಲ್ಲಿ ವಾಸು ಕೂಡ ಬಂದಿರುತ್ತಾನೆ. ಈ ವೇಳೆ ಸೌರಭ ಗುಣವನ್ನು ಇತರ ಎಲ್ಲ ಉದ್ಯಮಿಗಳು ಮೆಚ್ಚಿಕೊಳ್ಳುತ್ತಾರೆ. ಇದನ್ನು ಕಂಡು ವಾಸು ಒಳಗಡೆ ಖುಷಿ ಪಟ್ಟು ತನ್ನ ಮಗನ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ. ಈ ವೇಳೆ ವಾಸು ತನ್ನ ಹೆಂಡತಿ ರಕ್ಷಿತಾಳಿಗೆ ಭೇಟಿಯಾಗಿ ತಾನು ಕೆಟ್ಟ ಕೆಲಸ ಬಿಟ್ಟು ಉತ್ತಮ ದಾರಿಯಲ್ಲಿ ಉದ್ಯಮ ನಡೆಸುತ್ತಾ ಇದ್ದೇನೆ. ವಾಪಸ್ ಮನೆಗೆ ಬಾ ಅಂತ ಕರೆಯುತ್ತಾನೆ. ಇಳಿ ವಯಸ್ಸಿನಲ್ಲಿ ರಕ್ಷಿತಾ ಕಣ್ಣೀರು ಹಾಕುತ್ತಾ ವಾಸು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಅವನ ಜೊತೆ ಆಗುತ್ತಾಳೆ. ಇದನ್ನು ನೋಡಿದ ಮಗ ಖುಷಿ ಪಡುತ್ತಾನೆ. ಈ ಕಥೆಯ ಮೂಲಕ ಒಳ್ಳೆಯತನ, ದೃಢ ನಿರ್ಧಾರ ಹೇಗೆ ಸಾಧನೆಯ ಹಾದಿ ತುಳಿಯಬಹುದು ಎಂಬುದನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.